ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ದೆಹಲಿಗೆ ತೆರಳುವ ಮುನ್ನ ಡಿಕೆ ಶಿವಕುಮಾರನ್ನ ಸಹೋದರ ಡಿಕೆ ಸುರೇಶ್ ಭೇಟಿಯಾಗಿದ್ದಾರೆ. ಈ ಕಾಂಗ್ರೆಸ್ನಲ್ಲಿ ಗರಿಗೆದರಿದ ಚಟುವಟಿಕೆ ಅಂತ ನಾವು ಯಾಕೆ ಹಾಕ್ತಾ ಇದೀವಿ ಅಂದ್ರೆ, ನವೆಂಬರ್ನಲ್ಲಿ ಆ ಚಟುವಟಿಕೆಗಳು ಯಾವ ಹಂತಕ್ಕೆ ಹೋಗಿತ್ತು ಅಂತ ನಿಮಗೆ ನೆನಪಿರಬಹುದು. ಈಗ ಮತ್ತೆ ಅದು ಮರುಕಳಿಸುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಕಾರಣ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವರ ಪೋಸ್ಟ್ಗಳು, ಅವರು ಸೋಷಿಯಲ್ ಮೀಡಿಯಾದಿಂದ ಹೊರಬೀಳ್ತಾ ಇರುವ ಪೋಸ್ಟು, ನಾವಂತೂ ಪ್ರಯತ್ನವನ್ನು ಮುಂದುವರಿಸ್ತೀವಿ, ಪ್ರಯತ್ನ ಅಂತೂ ಬಿಡಲ್ಲ ಅನ್ನುವಂತಹ ಮಾತಿನ ದಾಟಿ. ಈ ನಡುವಲ್ಲೇ ಗುಪ್ತ ಮಾತುಕತೆಗಳು, ರನ್ವೇ ರಾಜಕಾರಣ ಅಂತೂ 3-4 ನಿಮಿಷಕ್ಕೆ ಮುಗಿದೋಯ್ತು. ಅದನ್ನು ಬಿಟ್ಟು ಏನಾದರೂ ಮಾಡಬೇಕಲ್ವಾ? ಬೇಕಿತ್ತು ಬಯಸಿದ್ದು ದಕ್ಕಿಸ್ಕೊಳ್ಬೇಕಂದ್ರೆ ದೆಹಲಿ ಪರೇಡ್ಗೂ ಮುನ್ನ ಡಿಕೆ ಶಿವಕುಮಾರನ್ನ ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಡಿಕೆ ಶಿವಕುಮಾರನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದಂತಹ ಸಂದರ್ಭ. ಸೊ ಏನಾಗ್ತಾ ಇದೆ ಹಾಗಾದ್ರೆ? ಆಕ್ಟಿವಿಟೀಸು ಮತ್ತೆ ಸ್ಟಾರ್ಟ್ ಆಗೋದಕ್ಕೆ ಸುಳಿವು ಕೊಡ್ತಾ ಇದೆ. ಇದು ಸ್ಟಾರ್ಟ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಲಾಸ್ಟ್ ಟೈಮ್ ಕೂಡ ಆಕ್ಟಿವ್ ಆಗಿ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಕೊಡ್ತಾರೆ ಅಂದಾಗ ಸಹಜವಾಗಿ ಕುತೂಹಲ, ಯಾಕಂದ್ರೆ ಅವ್ರ ತಂದೆ AICC ಅಧ್ಯಕ್ಷರು. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಡಿಕೆ ಶಿವಕುಮಾರ್ ಭೇಟಿ ಆದ್ರು. ಅದಾದ್ಮೇಲೆ ಅವ್ರೇನು ರಿಯಾಕ್ಷನ್ಗಳನ್ನು ಕೊಡ್ಲಿಲ್ಲ. ಅವರ ಮುಖಭಾವದಲ್ಲೇನು ಆ ಭೇಟಿಯ ತೃಪ್ತಿ ಕಾಣಿಸ್ಲಿಲ್ಲ. ಈಗ ಇದಾದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವ್ರು ಮನೆಗೆ ಬಂದಿರೋದು. ಏನು ಚರ್ಚೆ ಆಗ್ತಿದೆ? ಸಹಜವಾದ ಕುತೂಹಲ ಕೂಡ, ಯಾಕಂದರೆ ದೆಹಲಿಗೆ ಹೋಗಲಿಕ್ಕೆ CM ಡಿಕೆ ಶಿವಕುಮಾರ್ ಕೂಡ ಮುಂದಾಗಿದ್ದಾರೆ. ಮತ್ತು ಹೋಗುವ ಮುಂಚಿತವಾಗಿ AICC ಅಧ್ಯಕ್ಷರ ಪುತ್ರ ಮತ್ತು ಸ್ವಲ್ಪ ಆತ್ಮೀಯರಾಗಿರುವಂಥ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಮಾಡಿದ್ದಾರೆ. ಸಹಜವಾದ ಚರ್ಚೆಗಳಾಗ್ಬೋದು. ಯಾಕಂದರೆ ನಿನ್ನೆ DK ಬ್ರದರ್ಸ್ ಇಬ್ಬರು ಕೂಡ ಹೋಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದರು. ಅಲ್ಲಿ ಸುಮಾರು 50-55 ನಿಮಿಷಗಳ ಕಾಲ ಮಾತುಕತೆ ನಡೆದಿತ್ತು ಉಭಯ ನಾಯಕರ ಜೊತೆಗೆ AICC ಅಧ್ಯಕ್ಷರದು. ಹಾಗಾಗಿ ನಾವು ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವ ಸಂದೇಶದ ಜೊತೆಗೆ ಅಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗ್ಬೋದು ಅಥವಾ ತಮಗೆ ಹಿಂದೆ ಕೊಟ್ಟಂಥ ಮಾತೇನು, ಈ ವಿಚಾರಗಳು ಚರ್ಚೆ ಆಗಿರುವಂಥ ಸಾಧ್ಯತೆ. ಹಾಗಾಗಿ ಇವತ್ತು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಕೊಟ್ಟಿರುವ ಸಂದರ್ಭದಲ್ಲಿ ಸಹಜವಾಗಿ ಆ ವಿಚಾರಗಳು ಚರ್ಚೆಗೆ ಬರ್ಬೋದು. ಜೊತೆಗೆ DK ಬ್ರದರ್ಸ್ ಅಂದರೆ DK ಸುರೇಶ್ ಅವರು ಕೂಡ ಈಗ CM ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗಾಗಿ ಮೊದಲಿಂದಲೂ ಕೂಡ ಸಹೋದರನಿಗೆ ಬೆನ್ನೆಲುಬು ರೀತಿಯಲ್ಲಿ ನಿಂತಂಥವ್ರು ಅಥವಾ ಮಾತು ಕೊಡುವಂಥ ಸಂದರ್ಭದಲ್ಲಿ ಸಾಕ್ಷಿಯಾದಂಥವ್ರು ಎಲ್ಲವೂ ಕೂಡ DK ಸುರೇಶ್. ಹಾಗಾಗಿ ಸಹಜವಾಗಿ ಸಹೋದರರಿಬ್ಬರ ನಡುವೆ ಒಂದು ಮಾತುಕತೆ ನಡೀಬೋದು. ದೆಹಲಿಯಲ್ಲಿ ಈ ಬಾರಿ ಆಗಬೇಕಾದಂಥ ಕ್ಲೈಮ್ ಏನು, ಹೇಗಿರಬೇಕು ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ನಡೀತಿರುವಂಥ ಸಾಧ್ಯತೆಗಳು ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.